ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡದ ಎದುರು ಆರೋಪಿ ಡಾಕ್ಟರ್ ತಪ್ಪೊಪ್ಪಿಕೊಂಡಿದ್ದಾರೆ. ಡಾಕ್ಟರ್ ಚಂದನ್ ಬಲ್ಲಾಳ್ ತಪ್ಪೊಪ್ಪಿಕೊಂಡಿರುವಂತಹ ಆರೋಪಿ ಭ್ರೂಣ ಪತ್ತೆಯನ್ನ ಮಾಡಿರೋದಾಗಿ ತಪ್ಪೊಪ್ಪಿಗೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಆರೋಪಿ ಡಾಕ್ಟರ್ ಚಂದನ್ ಏನೆಲ್ಲ ತಪ್ಪೊಪ್ಪಿಕೊಂಡಿದ್ದಾನೆ, ಅದೇ ರೀತಿಯಾಗಿ ಎಷ್ಟು ಜನರನ್ನ ಭ್ರೂಣಲಿಂಗ ಪತ್ತೆ ಮಾಡಿರೋದಂತೆ? ಸಭಾ ಭ್ರೂಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಕರಣದ ತನಿಖೆಯನ್ನ ಸಿಐಡಿ ಪೊಲೀಸರು ಚುರುಕುಗೊಳಿಸಿರುವಂತದ್ದು. ಆರೋಪಿ ಚಂದನ್ ಬಲ್ಲಾಳ್ ಜೊತೆಗೆ ಆತನ ಜೊತೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಿದ್ದಂತ ಮಂಜುಳಾ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಬಂಧಿಸಿ ಅವರನ್ನ ವಿಚಾರಣೆ ಮಾಡುವಂತ ಸಿಐಡಿ ಪೊಲೀಸರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಆರೋಪಿ ಚಂದನ್ ಬಲ್ಲಾಳ್ ಈತ ಮೂಲತಃ ಮೈಸೂರಿನವನು. ಈತನಿಗೆ ಮಂಡ್ಯದ ಭ್ರೂಣ ಪತ್ತೆ ಗ್ಯಾಂಗ್ ಏನಿದೆ ಅದರ ಲಿಂಕ್ ಅನ್ನ ಕೊಡಿಸುವಂತದ್ದು ಮತ್ತೊಬ್ಬ ವೈದ್ಯ, ಜೊತೆಗೆ ಆರೋಪಿ ಶಿವನಂಜೇಗೌಡ ಏನಿರ್ತಾನೆ ಅಂದ್ರೆ ಈತ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಅಬಾರ್ಷನ್ ಮಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಂತ ಶಿವನಂಜೇಗೌಡ ಏನಿದ್ದಾನೆ, ಶಿವನಂಜೇಗೌಡನ ಮೂಲಕವಾಗಿ ಗ್ಯಾಂಗ್ ನ ಪರಿಚಯ ಚಂದನ್ ಬಲ್ಲಾಳ್ಗಾಗುತ್ತೆ. ತದನಂತರದಲ್ಲಿ ಆತ ಮತ್ತೋರ್ವ ವೈದ್ಯರಿಂದ ಮೈಸೂರಿನಲ್ಲಿ ಒಂದು ಖಾಸಗಿ ಆಸ್ಪತ್ರೆಯನ್ನ ಖರೀದಿಯನ್ನ ಮಾಡ್ತಾನೆ. ಖರೀದಿ ಮಾಡ್ತಾನು ಕೂಡ ಬದಲಾಯಿಸ್ತಾನೆ. ಒಂದ್ ಕಡೆ ಶಿವನಂಜೇಗೌಡ, ಮತ್ತೊಂದ್ ಕಡೆ ಬೆಂಗಳೂರಿನ ಬೈಯಪ್ನಹಳ್ಳಿ ಲಿಮಿಟ್ಸ್ ನಲ್ಲಿ ಬರುವಂತ ಮಂಜುಳಾ ಏನಿರ್ತಾಳೆ, ಇಬ್ರು ಕೂಡ ನರ್ಸ್ಗಳು. ಶಿವನಂಜೇಗೌಡ ಮೀಡಿಯೇಟರ್ ಆದ್ರೆ ಮಂಜುಳಾ ನರ್ಸ್ ಆಗಿರ್ತಾಳೆ. ಪ್ರತಿನಿತ್ಯ ಇವ್ರಿಗೆ ಡಾಕ್ಟರ್ಗೆ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡಿಸುವಂಥದ್ದು, ಅಂದ್ರೆ ಅಬಾರ್ಷನ್ಗಾಗಿ ಹೆಣ್ಣು ಮಕ್ಕಳನ್ನ ಕರ್ತರುವಂತ ಕೆಲಸವನ್ನ ಶಿವನಂಜೇಗೌಡ ಮಾಡಿದ್ರೆ ಅವ್ರಿಗೆ ಔಷಧಿ ಮಾತ್ರೆಗಳನ್ನ ಕೊಡುವಂತ ಕೆಲಸವನ್ನ ಮಂಜುಳಾ ಮಾಡ್ತಿರ್ತಾಳೆ. ಚಂದನ್ ಬಲ್ಲಾಳ್ ಕನಿಷ್ಠ ತಿಂಗಳಿಗೆ 20 ರಿಂದ 25 ಜನ ಹೆಣ್ಣು ಮಕ್ಕಳಿಗೆ ನಾವು ಅಬಾರ್ಷನ್ ಅನ್ನ ಮಾಡ್ತಿದ್ವಿ. ಕೆಲವೊಂದ್ಸಲ 5 ತಿಂಗಳು 6 ತಿಂಗಳು ತುಂಬಿದಂತ ಮಕ್ಕಳಿಗೂ ಕೂಡ ನಾವು ಅಬಾರ್ಷನ್ ಅನ್ನ ಮಾಡ್ತಿದ್ವಿ. ಅಬಾರ್ಷನ್ ಆದಂತ ನಂತರದಲ್ಲಿ ಆ ಮಗುವನ್ನ ನೋಡುವಂತ ಪ್ರಯತ್ನವನ್ನು ಕೂಡ ಆ ತಾಯಿ ಮಾಡ್ತಿರ್ಲಿಲ್ಲ. ಆ ಮಕ್ಕಳನ್ನ ಅಂದ್ರೆ ಅಬಾರ್ಷನ್ ಮಾಡಿದಂತ ಭ್ರೂಣವನ್ನ ಡಿಸ್ಪ್ಯಾಚ್ ಮಾಡುವಂತ ಕೆಲಸವನ್ನ ಮಂಜುಳಾ ಮಾಡ್ತಿದ್ಲು. ನಾನು ಯಾವಾಗ ಮೈಸೂರಿನಲ್ಲಿ ಖಾಸಗಿ ಆಸ್ಪತ್ರೆಯನ್ನ ಖರೀದಿ ಮಾಡಿದೆ, ಆಸ್ಪತ್ರೆ ಮೇಂಟೆನೆನ್ಸ್ ಆಗಿರ್ಬೋದು, ಸಿಬ್ಬಂದಿಗೆ ಸಂಬಳ ಕೊಡ್ಲಿಕ್ಕೆ ಆಗಿರ್ಬೋದು, ಇದಕ್ಕೆ ತುಂಬಾನೇ ಕಷ್ಟ ಆಗಿತ್ತು. ಇಂಥ ಸಂದರ್ಭದಲ್ಲಿ ನನಗೆ ಓರ್ವ ವೈದ್ಯನಿಂದ ಶಿವನಂಜೇಗೌಡ ಪರಿಚಯ ಆದ. ಶಿವನಂಜೇಗೌಡನ ಮುಖಾಂತರವಾಗಿ ಮಂಜುಳಾ ಹಾಗೂ ನಾನು ಸೇರಿ ಭ್ರೂಣ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ವಿ ಅಂತೇಳಿ ಆರೋಪಿ ಡಾಕ್ಟರ್ ಚಂದನ್ ಬಲ್ಲಾಳ್ ಸದ್ಯ ತನಿಖಾ ತಂಡದ ಮುಂದೆ ಸ್ಟೇಟ್ಮೆಂಟ್ ಇರುವಂತದ್ದು. ಸಭಾ ರೈಟ್ ಶಿವಕುಮಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.